ಬಾಯ್ ನ್ಯೂಸ್ಗೆ ಸ್ವಾಗತ. ಜಿ ಭಾಯ್ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಕಣ್ಮನ ಸೆಳೆದ ಕೆಂಪೇಗೌಡರ ಜಯಂತಿ ಮೆರವಣಿಗೆ, ಸಾಂಸ್ಕೃತಿಕ ಕಲಾ ತಂಡಗಳ ಅದ್ದೂರಿ ಪ್ರದರ್ಶನ. ಚಿಂತಾಮಣಿ ನಗರದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಮೆರವಣಿಗೆಯು ಅತ್ಯಂತ ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿತು. ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಕೆಂಪೇಗೌಡರ ಅಭಿಮಾನಿಗಳು ಹಾಗೂ ಮುಖಂಡರು ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಜಯಂತಿಯ ಉತ್ಸಾಹವನ್ನು ಹೆಚ್ಚಿಸಿದರು. ಮೆರವಣಿಗೆಯುದ್ದಕ್ಕೂ ಸಾಂಸ್ಕೃತಿಕ ಕಲಾ ತಂಡಗಳ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯಿತು. ವಿವಿಧ ವೇಷಭೂಷಣಗಳನ್ನು ಧರಿಸಿದ ಬೊಂಬೆಗಳ ಪ್ರದರ್ಶನ, ಸಾಂಪ್ರದಾಯಿಕ ನೃತ್ಯಗಳು ಹಾಗೂ ಮಹಿಳೆಯರು ಮತ್ತು ಯುವಕರ ಉತ್ಸಾಹಭರಿತ ಕಂಸಾಳೆ ಮತ್ತು ಕೋಲಾಟದ ಪ್ರದರ್ಶನವು ಮೆರವಣಿಗೆಗೆ ವಿಶೇಷ ಕಳೆಯನ್ನು ತಂದಿತ್ತು. ಕೆಂಪೇಗೌಡರ ಭಾವಚಿತ್ರ ಹೊತ್ತ ಅದ್ದೂರಿ ಹೂವಿನ ಪಲ್ಲಕ್ಕಿ ಹಾಗೂ ಸ್ತಬ್ಧ ಚಿತ್ರಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗುವಾಗ ನೆರೆದಿದ್ದ ಸಾರ್ವಜನಿಕರಿಂದ ಭವ್ಯ ಸ್ವಾಗತ ದೊರೆಯಿತು. ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ನಾಯಕರು ಮತ್ತು ಮುಖಂಡರು ನಾಡಪ್ರಭು ಕೆಂಪೇಗೌಡರ ಕೊಡುಗೆಗಳನ್ನು ಸ್ಮರಿಸುತ್ತಾ ಜಯಘೋಷಗಳನ್ನು ಕೂಗಿದರು. ಒಟ್ಟಾರೆಯಾಗಿ ಚಿಂತಾಮಣಿ ನಗರದಲ್ಲಿ ಕೆಂಪೇಗೌಡ ಜಯಂತಿ ಉತ್ಸವವು ಅತ್ಯಂತ ಸಡಗರ, ಸಂಭ್ರಮ ಮತ್ತು ಸಾಂಸ್ಕೃತಿಕ ವೈಭವದೊಂದಿಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಭಾಯ್ ನ್ಯೂಸ್ ಟಿವಿ. ಕೋಲಾಟ, ಹೂವಿನ ಪಲ್ಲಕ್ಕಿ ಮತ್ತು ಕಳಸ ಹೊತ್ತ ಮೇಯರು ಇನ್ನು ಹಲವಾರು ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಬರ್ತಕ್ಕಂತಹ ಶ್ರೀ ನಾಡಪ್ರಭು ಕೆಂಪೇಗೌಡರ ಅದ್ದೂರಿ ಹೂವಿನ ಪಲ್ಲಕ್ಕಿ ಇದು ನಮ್ಮೆಲ್ಲರ ನಾಡ ಹಬ್ಬ. ಶ್ರೀ ನಾಡಪ್ರಭು ಕೆಂಪೇಗೌಡರವರ 510ನೇ ಜಯಂತಿ. ಮಾಟ ಸ್ವಲ್ಪ ದಾರಿ ಬಿಡೋಣ. ದಾರಿ ಬಿಡಿ, ನಮ್ಮ ಮಾಟ ದಾರಿ ಬಿಡಿ, ಸ್ವಲ್ಪ ದಾರಿ ಬಿಡಿ. ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಬರ್ತಕ್ಕಂತಹ ಸ್ವಲ್ಪ ನಿಧಾನಿಗೆ ಹೋಗಿರೋಣ. ಯಾಕೆ ಸುಮ್ಮನೆ ಊಟ ಮಾಡ್ತಾ ಇದ್ರಲ್ಲ, ಕಾರ್ಯಕ್ರಮ ಇನ್ನೂ ಸಿಕ್ಕಾಪಟ್ಟೆ ಸ್ತಬ್ಧ ಚಿತ್ರಗಳು ಬರಬೇಕು. ಯಾರು ಮುಂದೆ ಹೋಗಬೇಡಿ, ಮುಂದಕ್ಕೆ ಯಾರು ಹೋಗಬೇಡಿ.
ಕೋಲಾಟ ಆಮೇಲೆ ಕೋಲಾಟ ಹೂವಿನ ಪಲ್ಲಕ್ಕಿ ಮತ್ತು ಕಳಸ ಹೊತ್ತ ಮಹಿಳೆಯರು ಇನ್ನು 10 ಹಲವಾರು ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಸೆಳೆಗಳಿಂದ ಬರ್ತಕ್ಕಂತಹ ಶ್ರೀ ನಾಡಪ್ರಭು ಕೆಂಪೇಗೌಡರ ಅದ್ದೂರಿ ಹೂವಿನ ಪಲ್ಲಕ್ಕಿ ಇದು ನಿಮ್ಮೆಲ್ಲರ ನಾಡ ಹಬ್ಬ ಶ್ರೀ ನಾಡಪ್ರಭು ಕೆಂಪೇಗೌಡರವರ 510ನೇ ಜಯಂತಿ ಮಾತಾ ಸ್ವಲ್ಪ ದಾರಿ ಬಿಡೋಣ ಸೂಪರ್ ಅಪ್ಪ ದಾರಿ ಬಿಡಿ ನಮ್ಮ ಮಾತಾ ದಾರಿ ಬಿಡಿ ಸ್ವಲ್ಪ ದಾರಿ ಬಿಡಿ ಸ್ವಲ್ಪ ದಾರಿ ಬಿಡಿ ಯಾರ ಆಟ ಇತ್ತ ಮುಂದೆ ಹೋಗ್ಬೇಡಿ ದಯವಿಟ್ಟು ಪ್ರೆಸ್ ಅವ್ರು ಸ್ವಲ್ಪ ಅಲ್ಲೇ ನಿಂತ್ಕೊಳ್ಳಿ ಪ್ರೇಕ್ಷಕ ಬಾಂಧವರು